ನೀವು ಅವಾಗಲೇ ಹೇಳಿದ್ರಿ ಹುಡುಗಿರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಹುಡುಗರು ಟ್ಯೂಬ್ಲೈಟು ಅಂತ ಹೇಳ್ಬಿಟ್ಟು. ಮತ್ತು ನೀವು ಹೆಂಗೆ ಬರೋದ್ರಿ ಅದನ್ನು? ನನ್ನ ಒಳಗಡೆ ಒಬ್ಬ ಹುಡುಗಿ ಇದ್ದಾಳೆ. ಯಾವ ಬೇಕೋ ಅವಾಗ ಮಾತ್ರ ಅವಳು ಆಚೆ ಬರ್ತಾಳೆ. ಇದು ಗೊತ್ತೇ ಇರಲಿಲ್ವಲ್ಲ ಸರ್, ಬ್ರೇಕಿಂಗ್ ನ್ಯೂಸು. ಶೃಂಗಾರದಂಗಾರ ಸಿಡಿದೇಳಲು ಅಂದಿದ್ದು ಅವಳೆ, ಕೊರೆದ ಉಗುರ ಕವಿತೆ ಮಧುರ ಅನ್ನೋದು ಅವಳೆ. ನಾವು ಒಂಥರ ಅರ್ಧನಾರೀಶ್ವರನ್ ಥರ, ಏನು ಮಾಡೋಕ್ಕಾಗಲ್ಲ. ಸರ್, ಒಂದು ಪರ್ಸ್ನಲ್ ಕ್ವಶನು, ನೀವು ನಿಮ್ಮ ರಿಯಲ್ ಲೈಫ್ನಲ್ಲಿ ಎಷ್ಟು ರೊಮ್ಯಾಂಟಿಕ್? ಯಾಕಂದರೆ ಈ ಥರದ್ದೊಂದು ಸಾಹಿತ್ಯ ಬೇಕು ಅಂತ ಅಂದಾಗ ಯಶ್ ಅವ್ರು ಯಾರನ್ನ ಬೇಕಿದ್ರೂ ಕರೆಸ್ಬೋದಿತ್ತು. ಸೊ ಭಟ್ರನ್ನೇ ಕರೆಸ್ಕೊಂಡು ಅವರೇ ಸರಿ ಇದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೇ ಕರೆಸಿದ್ದಾರೆ. ಸೊ ನೀವು ಎಲ್ಲ ಗಡಿದ ಟೋಣ ಬಾ ಎಲ್ಲ ಮಿತಿ ಮೀರೋಣ ಬಾ ಅಂತ ಎಷ್ಟು ಸರಿ ಹಾಡಿದ್ದೀರ ನಿಮ್ಮ ಲೈಫ್ನಲ್ಲಿ? ಇದು ಈ ಊರಲ್ಲಿ ದೊಡ್ಡ ಪೋಲಿ ಯಾರು ಅಂದರೆ ಇವನು ಅಂದಂಗಿದೆ ನೀವು. ಆಯ್ತದ ಅನ್ರಿ, ಅದೇನೇನಂತೀರ ಹುಚ್ಚ ಅಂದ್ರಿ. ಈಗ ಒಂದು ಮಟ್ಟದ ಪೋಲಿತನ ಇಲ್ಲ ಅಂದರೆ ಅದು ಆ ಬದುಕನ್ನು ನಾನು ಬದುಕು ಅಂತಲೇ ಅನ್ನಲ್ಲ. ಈಗ ನಾವು ಯಾವ ಮಟ್ಟದ ಪೋಲಿ, ನನ್ನ ಹೆಂಡತಿ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅವ್ನು ಹೆಂಗೆ ಬದುಕ್ತೀಯ ಅವನ ಜೊತೆ, ಯಾಕೆ ಏನಾಯ್ತು ಅಂತ ಕೇಳಿದೆ. ಇದನ್ನ ಈ ಹಾಡು ಬರೆದಿದ್ದೆ, ಪರವಾಗಿಲ್ಲ ಪಂಕಜ, ದೊಡ್ಡ ಪೋಲಿನ ನಿನ್ನ ಗಂಡ ಅಂತ ಕೇಳಿದ್ರಂತೆ. ಇವಳು ಹ್ಞೂ ಅನ್ಬೇಕಾ ಅದಕ್ಕೆ, ಯಾರು ನನ್ನ ಹೆಂಡತಿ. ಆಮೇಲೆ ಈ ಯಾವ್ದಾರು ಎಣ್ಣೆ ಹಾಡು ಬರೆದ್ವಿ. ಎಣ್ಣೆ ಹಾಡು ಬರ್ತಿದ್ದಂಗೆ ರೋಡಲ್ಲಿ ಯಾರೋ ಸಿಗ್ತಾರೆ, ಫೋಟೋ ತೆಗೆಸ್ಕೊತಾರೆ. ಅವ್ರು ಕೇಳ್ತಾರೆ, ಸರ್ ದೊಡ್ಡ ಎಣ್ಣೆ ಗಾಡಿನ ಸರ್ ನೀವು? ಹ್ಞೂ ಅನ್ಬೇಕು. ಆಮೇಲೆ ನಾನು ಜಯಂತ್ ಕಾಯ್ಕಿಣಿಯಲ್ಲಿ ಇಡ್ಲಿ ತಿನ್ನೋಕೆ ಹೋಗಿದ್ವಿ. ಅಲ್ಲಿ ಯಾರೋ ಕೇಳಿದ್ರು, ಸರ್ ತುಂಬ ಜನ ಹುಡುಗಿರು ಹೋಗಿದಾರಲ್ಲ ಸರ್, ಅನಿಸುತ್ತಿದೆ ಯಾಕೋ ಬರೆದ್ರಿ ಅಂದರೆ. ಒಂದು ಹುಡುಗಿ ಕಳ್ಕೊಂಡ್ರೆ ಬರಿಬೇಕಾದ್ನ, ಅಥವಾ ಕೊರೆದ ಉಗುರ ಕವಿತೆ ಮಧುರ ಅಂತ ಬರಿಬೇಕಂದ್ರೆ ನಾನು ಯಾವ್ದಾದ್ರು ಹುಡುಗಿ ಕೆರೆದು ಬರಿಬೇಕಾ? ಹಂಗೆ ಏನು ನಮಗೆ ಗೊತ್ತಿಲ್ಲ ಸರ್. ಎಷ್ಟೋ ಕವಿಗಳು, ಎಷ್ಟೋ ನಿರ್ದೇಶಕರು ಏನೇನೋ ಸಿನಿಮಾ ಮಾಡಿರ್ತಾರೆ, ಅದು ಕಂಡು ಕೇಳಿ. ಈಗ ನಿಮ್ಮೆಲ್ಲರ ಗೆಳೆಯ ಸಾರ್ವಕಾಲಿಕ ಭಾಮೈದ ಪ್ರವೀಣನ ಬದುಕಲ್ಲಿ ಏನೋ ನಡೆದಿರುತ್ತೆ, ಅದನ್ನ ಹೇಳಿರ್ತಾನೆ ನನಗೆ. ನಿಮ್ಮ ಬದುಕಲ್ಲಿ ಏನೋ ನಡೆದಿರುತ್ತೆ, ನೀವು ಹೇಳಿರ್ತೀರ ಟೀ ಕುಡ್ಕೊಂಡು, ಅದನ್ನೇ ನಾವು ಅಡಾಪ್ಟ್ ಮಾಡ್ಕೊಂಡು ಅದನ್ನ ಮಾಡಿರ್ತೀವಿ. ಅದು ನಿಮ್ಮ ಅನುಭವನ ನಾವು ಜನರಿಗೆ ತಲುಪಿಸ್ತಾ ಇರ್ತೀವಿ. ಹಂಗಂತ ನಾವೇ ಅಂದ್ಬಿಟ್ರೆ ಹೆಂಗೆ ನೀವು? ಅಲ್ಲ, ನೀವು ಒಂದೇ ಸಂಗ್ ಬರ್ದಿದ್ರೆ ನಾನು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಯಾಕಂದರೆ ಕಡ್ಡಿಪುಡಿನಲ್ಲಿ ಸೌಂದರ್ಯ ಸಮರ, ಆಮೇಲೆ ಶೃಂಗಾರದ ಹೊಂಗೆ ಮರ ಬಿಟ್ಟಿದೆ, ಹೋಲಿ ಬಿಟ್ರೆ ಹೂವು ಹಣ್ಣು ಕಾಯಿ ಎಲ್ಲ ಬಿಟ್ಬಿಡ್ತದು. ಅದಕ್ಕೆ ಕೇಳಿದ್ದು ಸರ್ ಈ ಪ್ರಶ್ನೆ. ಇರಬೇಕು. ನಾನು ವೈಯಕ್ತಿಕವಾಗಿ ನೋಡುಗರಲ್ಲಿ ಮತ್ತು ನಾಡಿಗೆ ನಾನು ಹೇಳಲು ಇಚ್ಛಿಸುವುದೇನೆಂದರೆ, ನಾನು ಅವಾಗ ಪರಮಪೋಲಿ ಥರ ಇರೋದು ಹೌದು. ಅದನ್ನು ಮತ್ತೆ ಕೇಳಿ ನೀವು ನನಗೆ ಪೋಲಿ ಪಟ್ಟನ ಮತ್ತೆ ಕೂರಿಸ್ಬಿಡು. ಒಂದು ಸತಿ ಕೂರಿಸಿದ್ದೀರಿ, ನಾನು ಪೋಲಿ ಒಪ್ಪುಗೊಂಡೆ. ಆ ಥರ ಏನಿಲ್ಲ ಸರ್. ಇನ್ನೊಂದು, ನೀವೊಂದು ವರ್ಡ್ ಬರೆದಿದ್ದೀರಾ, ಅಸಾಧಾರಣ ಹಾಡು ಜೊತೆಗೆ ಅದ್ಭುತವಾದ ಪ್ರೆಸೆಂಟೇಷನ್ ಅಂತ. ಸೊ ನಿಮಗೆ ಈಗ ಹಾಡು ಸಾಹಿತ್ಯ ಎಲ್ಲರೂ ಮೆಚ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಈ ಪ್ರೆಸೆಂಟೇಷನ್ ಬಗ್ಗೆ, ಹಾಡಿನ ಪ್ರೆಸೆಂಟೇಷನ್ ಬಗ್ಗೆ ಭಟ್ರು ಏನು ಹೇಳ್ತಾರೆ ಅಂತ? ನಾನು ಆ ಟಾಕ್ಸಿಕ್ನ ಮೊದಲನೇ ಟ್ರೈಲರ್ ಅಥವಾ ಟೀಸರ್, ಅಲ್ಲಿಂದ ಇಲ್ಲಿವರೆಗೂ ಬಂದಿರೋವಂಥ ವಿಜುವಲ್ಸ್ ಅಂದರೆ ಶಾರ್ಟ್ಸ್, ನಾಯಕ ನಟ ಯಶ್ ಅವ್ರನ್ನ ತೋರಿಸಿರೋ ರೀತಿ, ಧ್ವಾನಿಯವ್ರನ್ನ ತೋರಿಸಿರೋ ರೀತಿ, ಬೇರೆ ಬೇರೆ ಪಾತ್ರಗಳನ್ನ ತೋರಿಸಿರೋ ರೀತಿ, ತುಂಬ ದೊಡ್ಡ ಪಾತ್ರವರ್ಗ, ಮತ್ತು ಆ ಬ್ಯಾಕ್ಗ್ರೌಂಡು, ಇದೆಲ್ಲ ನೋಡ್ತಿದ್ರೆ ಆ ಕ್ಯಾಮರಾಮನ್ ಇದ್ದಾರಲ್ಲ, ಛಾಯಾಗ್ರಾಹಕ, ಆತ ಯಾವುದೋ ಒಂದು ವಿಶೇಷ ಶಕ್ತಿ ಪಡ್ಕೊಂಬಂದಿದ್ದಾರೆ ಅನಿಸುತ್ತೆ. ಆ ಥರ ಪ್ರೆಸೆಂಟೇಷನ್ ಬರೀ ಇಲ್ಲಿದ್ದರೆ ಆಗಲ್ಲ. ಈಗ ಇದೇ ಒಂದು ಇಂಟರ್ವ್ಯೂನ ತುಂಬ ಕೆಟ್ಟದಾಗಿ ಲೈಟ್ ಹಾಕಿ ಎಲ್ಲೆಲ್ಲಿಂದನೂ ತೆಗೆದ್ರೆ ನಿಮ್ಮ ಛಾಯಾಗ್ರಾಹಕ ನೋಡೋನಿಗೆ ನಾವು ಮಾಡೋ ಮೋಸ ಅದು. ನಿಮ್ಮ ಮುಖ ಕಾಣಿಸ್ಬೇಕು, ನನ್ನ ಮುಖ ಕಾಣಿಸ್ಬೇಕು, ನನ್ನ ದನಿ ಕೇಳಿಸ್ಬೇಕು, ಇಲ್ಲೇನೋ ಒಂದಿಷ್ಟು ಗೊಂಬೆ ಇಡಬೇಕು, ಇವೆಲ್ಲ ಗುದ್ದಾಡ್ತಾರಲ್ವ. ಹಾಗೇ ಒಂದು ರಾಷ್ಟ್ರ ಮಟ್ಟದ, ಜಾಗತಿಕ ಮಟ್ಟದ ಸಿನಿಮಾ ಮಾಡ್ತಿದ್ದೀವಿ ಅಂದಾಗ ಒಂದೊಂದು ಸಣ್ಣ ಶಾರ್ಟ್ ತೆಗಿಬೇಕಾದ್ರೂ ಅಷ್ಟು ತಲೆ ಕೆಡಿಸ್ಕೋಬೇಕು, ಅಷ್ಟು ಶ್ರದ್ಧೆಯಿಂದ ತೆಗಿಬೇಕು, ಅದನ್ನ ಕ್ರಿಯೇಟ್ ಮಾಡಬೇಕು. ಆ ಪ್ರೆಸೆಂಟೇಷನ್ನಿಗೆ ನಾನು ಒಬ್ಬನೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ನೀವು ಯಾರನ್ನೇ ಕೇಳಿ ಆ ಪ್ರೆಸೆಂಟೇಷನ್ಗೆ ಹಿಂಗಂತ ನಮಸ್ಕಾರ ಮಾಡ್ತಾರೆ. ಅದನ್ನು ಸಾಧಿಸ್ತಾ ತಂಡ, ಅದು ಗೀತು ಮೋಹನ್ ದಾಸ್ ಅವರ ಸ್ಪೆಷಲ್ ಅಚೀವ್ಮೆಂಟ್ ಅಂತಲೇ ಅಂದರೆ ತಪ್ಪಾಗಲಾರ್ದು.
ಒಂದು ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಒಂದು ಕಥೆ ಸಿನಿಮಾ ನೋಡ್ಬಿಟ್ಟು ಚೆನ್ನಾಗಿಲ್ಲ ಏನೋ ಅಂದ್ಬಿಡ್ತೀವಿ. ಒಂದೊಂದು ಶಾರ್ಟ್ ಹಿಂದೆನೂ ಇಡೀ ತಂಡ ಸತ್ತಿರುತ್ತೆ, ಅಷ್ಟು ಶ್ರಮ ಇರುತ್ತೆ. ಅದು ಮಾಡಿನೂ ಚೆನ್ನಾಗಿ ಕಾಣಲ್ಲ ಎಷ್ಟೋ ಸಿನಿಮಾಗಳು. ಬಟ್ ಇದು ಯಾವ ಲೆವೆಲ್ಲಿಗೆ ಕಾಣಿಸುತ್ತೆ. ಪ್ರೆಸೆಂಟೇಷನ್ ಅಂದರೆ ಒಂದು ಕೊಡುಗೆ ಕೊಡ್ತಾ ಇರೋದು, ಅದು ನೋಡಿ ನಿಮಗೋಸ್ಕರ ತೆಗೆದಿದ್ದೀವಿ, ಅದು ಕನೆಕ್ಟ್ ಆಯಿತು ಜನಕ್ಕೆ. ಒಂದೊಂದು ಶಾರ್ಟು, ಒಂದೊಂದು ಕ್ಲೋಸಪ್ಪು, ಯಶ್ದಿರ್ಬೋದು, ಧ್ವನಿಯವ್ರದ್ದಿರಬಹುದು, ಬೇರೆ ಬೇರೆ ನಟರದ್ದಿರಬಹುದು, ಪ್ರತಿಯೊಂದೂ ಡಬಲ್ ಟಿಕ್ ಮಾಡೋಣ ಅನಿಸುತ್ತೆ. ಒಂದು ಟಿಕ್ಕಿಗೆ ಓಕೆ ಆಗಲ್ಲ, ಅದು ಇನ್ನೊಂದು ಸತಿ ನೋಡೋಣ ಅನಿಸುತ್ತೆ. ಅದನ್ನು ಸಾಧಿಸಬೇಕು ಅಂದರೆ ತಂಡಕ್ಕೊಂದು ಬೇರೆ ನರ ಇರಬೇಕು, ಬೇರೆ ತಾಕತ್ತಿರಬೇಕು. ಆ ಟಾಕ್ಸಿಕ್ ತಂಡಕ್ಕೆ ಅದಿದೆ, ಇನ್ಕ್ಲೂಡಿಂಗ್ ನಿರ್ಮಾಪಕರು. ಅವರು ಅದಕ್ಕೆ ಹೂ ಕೊಡಬೇಕಲ್ಲ. ನಾವು ಮಾಡ್ತೀವಿ ಅಂತ ನೀವು ಒಂದು ಇಂಟರ್ವ್ಯೂನ ನಾನು ಹೋಗಿ ನಯಾಗರ ಫಾಲ್ಸಲ್ಲಿ ನೀರು ಮಧ್ಯೆ ಬಟ್ರನ್ ಕೂರಿಸಿ ಇಂಟರ್ವ್ಯೂ ಮಾಡ್ತೀನಿ ಅಂತ ನೀವು ಅನ್ಬೋದು. ಟಿ ವಿನೇನು ಮಾಲಕರು ಒಪ್ಪಬೇಕಲ್ಲ. ಒಪ್ಪದೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಇಂಟರ್ವ್ಯೂ ಮಾಡ್ತೀರಾ. ಹಂಗೆ ಒಪ್ಪಿದ್ದಾರೆ KVN ಸಂಸ್ಥೆ. ಎಲ್ಲ ರೀತಿಯ ಪ್ರೆಸೆಂಟೇಷನ್ಗೆ ಮೂಲ ಒಂದು ಸಾಥ್ ಕೊಟ್ಟಿರೋ ಸಂಸ್ಥೆ ಅದು. ಇವು ಎಲ್ಲವೂ ಸೇರಿ ಆಗಿರೋದು ರೀ ಟಾಕ್ಸಿಕ್, ಎಲ್ಲರ ಶ್ರಮ ಸೇರಿ ಆಗಿರೋದು.